ನೀವು ಮಲ್ಕೊಂಡು ಎದ್ದಾಗ ಇಲ್ಲ ಏನಾದರೂ ಭಾರ ಎದ್ದಾಗ ನಿಮ್ಮ ಬೆನ್ನು ಸೊಂಟ ಕುತ್ತಿಗೆ ಹಿಡ್ಕೊಳ್ಳುತ್ತೆ. ಯಾಕೆ ಗೊತ್ತಾ? 60 ದಿನ 60 ದೇಹದಲ್ಲಾಗು ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯ ಅರುಣ್. ಇದಕ್ಕೆ ನಾವು ಮಸಲ್ ಸ್ಪ್ಯಾಸಮ್ ಇಲ್ವಾ ಸ್ನಾಯು ಸೆಳೆತ ಅಂತ ಅಂತೀವಿ. ಯೂಶಲಿ ನಮ್ಮ ಮಸಲ್ಸ್ ಇಲ್ಲ ಸ್ನಾಯುಗಳಿಗೆ ನಮ್ಮ ಬ್ರೈನ್ ಹೇಳುತ್ತೆ ಕಮಾಂಡ್ ಏನಂತ, ನೀನು ಕುಗ್ಗಿಸ್ಬೇಕು ಮತ್ತು ಲೂಸ್ ಆಗಬೇಕು ಅಂತ. ಆದರೆ ಮಾಂಸಗಳು ಸ್ನಾಯುಗಳು ಒಮ್ಮೆ ಬಲವಾಗಿ ಪ್ರೆಷರ್ ಕೊಟ್ಟು ಅವು ಕುಗ್ಗಿಬಿಡ್ತವೆ, ಆಮೇಲೆ ರಿಲ್ಯಾಕ್ಸ್ ಆಗೋದೇ ಇಲ್ಲ. ಅದಕ್ಕೆ ನಾವು ಮಸಲ್ ಸ್ಪ್ಯಾಸಮ್ ಅಂತ ಅಂತೀವಿ. ಇದಕ್ಕೆ ರೀಸನ್ಸ್ ಏನು, ಕಾರಣ ಏನು ಅಂತ ನೋಡಿದ್ರೆ, ಮೊದಲನೇದು ನೀರು ಕಡಿಮೆ ಕುಡಿಯೋದ್ರು, ಡಿಹೈಡ್ರೇಷನ್ ಆಗೋದ್ರಿಂದ. ಎರಡನೇದು ಜಾಸ್ತಿ ಎಕ್ಸಸೈಸ್ ಮಾಡೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ, ಮತ್ತು ಒಂದೇ ಪೊಸಿಷನಲ್ಲಿ ಇಲ್ಲ ಅಡ್ಡ ತಿಡ್ಡ ಪೊಸಿಷನಲ್ಲಿ ಮಲ್ಕೊಳ್ಳೋದು ಕೂತ್ಕೊಳ್ಳೋದ್ರಿಂದ ಆಗುತ್ತೆ. ಮತ್ತು ದೇಹದಲ್ಲಿ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೇಷಿಯಂ ಅನ್ನೋ ಮಿನರಲ್ಸ್ ಕಡಿಮೆ ಆದಾಗ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಡೈರೆಕ್ಟ್ ಮಸಲ್ಸ್ ಮೇಲೆ ಹೊಡ್ತಾವಿದ್ದಾಗ, ಈ ಸ್ಪೋರ್ಟ್ಸ್ ಆಡೋವಾಗೆಲ್ಲ ಆಗುತ್ತಲ್ಲೋ ಆವಾಗ ಆಗುತ್ತೆ. ಸೊ ಈ ಥರ ಸ್ಪ್ಯಾಸಮ್ ಬಂದಾಗ ನೀವೇನು ಮಾಡಬೇಕು? ಮೊದಲನೇದು ನಿಧಾನಕ್ಕೆ ಆ ಮಸಲ್ನ ರಿಲ್ಯಾಕ್ಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆದಷ್ಟು ಜಾಸ್ತಿ ನೀರು ಕುಡಿಬೇಕು ಮತ್ತು ರೆಸ್ಟ್ ಮಾಡಬೇಕು. ಇದರ ಜೊತೆಗೆ ನಿಮಗೆ ಫ್ರೆಶ್ ಆಗಿ ಮಸಲ್ ಸ್ಪ್ಯಾಸಮ್ ಆಗಿದ್ದರೆ ನೀವು ಕೋಲ್ಡ್ ಪ್ಯಾಕ್ ಇಟ್ಕೋಬೇಕು. ಪೇನ್ ಜಾಸ್ತಿ ಇತ್ತಂದರೆ ಹಾಟ್ ಪ್ಯಾಕ್ನ ಟ್ರೈ ಮಾಡ್ಬೋದು. ಈ ಥರ ನಿಮಗೆ ಪದೇ ಪದೇ ಆಗ್ತಾ ಇದೆ ಅಂದರೆ ನೀವು ಡಾಕ್ಟರ್ ಹತ್ರ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ನಿಮ್ಮ ದೇಹದಲ್ಲಿ ಏನಾದರೂ ಮಿನರಲ್ಸ್ ಕಡಿಮೆ ಆಗಿದೆ ಅಂತ ಚೆಕ್ ಮಾಡಬೇಕು. ಈ ಥರ ಕಂಟೆಂಟ್ಗಾಗಿ ನನ್ನ ಪೇಜ್ ಫಾಲೋ ಮಾಡಿ. ನಾನು ನಿಮ್ಮ ವೈದ್ಯರು. ಧನ್ಯವಾದ.